ಬೆಳಿಗ್ಗೆ ಎದ್ದು ನೋಡಿದ್ರೆ ಮಳೆ ಮಳೆ. ಇನ್ನೇನು ಹೋಗೋಣ ಟೆಂಪಲ್ಗೆ ಅಂತ ಹೇಳಿ ಹೂ ಕುಯ್ದು ಪೂಜೆ ಮಾಡಿ ಆಕಾಶ ನೋಡಿದ್ರೆ ಇನ್ನ ಮೋಡಕ್ಕಾಗೋದಿಲ್ಲ. ಅಯ್ಯೋ ನಮ್ಮ ಪಪ್ಪ ಏನು ಮಾಡ್ತಿದ್ದಾರೆ ಹಂಚ್ ಮೇಲೆ ನಿಂತ್ಕೊಂಡು ಅಂತ ನೋಡಿದ್ರೆ ತೋಟಕ್ಕೆ ಔಷಧಿ ಹೊಡೆಯೋದಕ್ಕೆ ಕೊನೆ ರಾಗಣ್ಣ ಬಂದರು ಅಂತ. ಬಟ್ ಸ್ಯಾಡ್ ಏನಂತ ಅಂದರೆ ಅದು ಕೊನೆ ರಾಗಣ್ಣ ಅಲ್ಲ, ನನ್ನ ತಮ್ಮ ಆಗಿದ್ದ. ನಮ್ಮನೆ ನಾಯಿ ಮರಿ ಹಾಕಿದೆ. ಅಯ್ಯೋ ಬೆಳಿಗ್ಗೆ ಹುಲ್ ತಂದಿರೋದು ವೇಸ್ಟ್ ಆಗೋಯ್ತು ಅಂತ ನಮ್ಮ ಪಪ್ಪ ಬೈಕೊಂಡು ಹೋಗ್ತಾ ಟೈಮ್ ಆಲ್ರೆಡಿ ಆಗೋಗಿದೆ. ಹಾಗೆ ಬೇಗ ಬೇಗ ರೆಡಿಯಾಗಿ ನಮ್ಮ ಮಮ್ಮಿ ನನ್ನ ನೋಡ್ತಾ ಯಾಕೆ ನಿಂತ್ಕೊಂಡಿದೆ. ಹಾಗೆ ನನ್ನ ತಮ್ಮನ ರೂಮಿಗೆ ಹೋಗಿದ್ರೆ ಅವ್ನು ನೈಟೆಲ್ಲ ಕೋಲ ನೋಡ್ಕೊಂಡು ಎದ್ದೇ ಇಲ್ಲ. ಹಾಗೆ ಸರಿ ಆಯಿತು ಅಂತ ಹೇಳಿ ಹಣ್ಕಾಯಿ ಇಟ್ಕೊಂಡು ಹೊರಟೆ. ಆಗಲೇ ಒಬ್ಬಳೇ ಹೋಗೋದಕ್ಕೆ ಬೇಜಾರಾಗುತ್ತೆ ಅಂದ್ಕೊಂಡು ನನ್ನ ತಮ್ಮನ ಕರ್ಕೊಂಡು ಅಂತ ನಮ್ಮ ಅಜ್ಜಿ ಮನೆಗೆ ಹೋಗಿ. ಹಾಗೆ ನಮ್ಮ ಅಜ್ಜಿ ಮನೇಲಿ ನಮ್ಮ ಅಜ್ಜಿ, ನನ್ನ ತಮ್ಮ, ನಮ್ಮ ಆಂಟಿ ಹಾಗೆ ನಮ್ಮ ಪುಟ್ಟು ನಾಯಿ ವೆಯ್ಟ್ ಮಾಡ್ತಾ ಇತ್ತು. ಹಾಗೆ ಹೊರಟ್ವಿ ಟೆಂಪಲ್ಗೆ. ಹಾಗೆ ಅಲ್ಲಿಂದ ಇನ್ನೊಂದು ಟೆಂಪಲ್ ಹೋಗಿ ನಮ್ಮ ಅಂಕಲ್ ಮನೆಗೆ ಹೋದ್ವಿ. ಅಲ್ಲಿ ಚಕ್ಕೋತ ನೋಡಿದ್ವಿ, ಬಟ್ ಕೈಗೆ ಎಡ್ಕೋ ಥರ ಇರಲಿಲ್ಲ. ಹಾಗೆ ಏನಾದರೂ ತಿನ್ನೋದಕ್ಕೆ ಸಿಗುತ್ತಾ ಅಂತ ಹೋದಾಗ ವಾವ್ ಮಾವಿನಕಾಯಿ ಆಯಿತು. ನಮ್ಮ ಅಂಕಲ್ ಒಂದಿಷ್ಟು ತೊಗೊಂಡೋಗಿ ಅಂತ ಮಾವಿನಕಾಯಿ ಕೊಯ್ದು ಕೊಟ್ಟರು. ಅವತ್ತು ಟೆಂಪಲಲ್ಲಿ ಊಟ ಇತ್ತು, ಚೆನ್ನಾಗಿ ಊಟ ಮಾಡಿಕೊಂಡು ಹಾಗೆ ಹೊರಟ್ವಿ. ನನ್ನ ತಮ್ಮನ ಅಜ್ಜಿ ಮನೆಗೆ ಬಿಟ್ಟು ಹೋಗೋಣ ಅಂತ ಹೋದರೆ ನಮ್ಮ ಅಜ್ಜಿ ವೆಯ್ಟ್ ಮಾಡ್ತಾ ಇದ್ರು. ಹಾಗೆ ನಮ್ಮ ಆಂಟಿ ಫುಲ್ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಮತ್ತೆ ಇನ್ನೇನು ನನ್ನ ತಮ್ಮ ಮಾಡ್ತೀಯ ನೀನು ಬಾ ಮನೆಗೆ ಹೋಗೋಣ ಅಂತ ಹೇಳಿ ನನ್ನ ತಮ್ಮ ನನ್ನ ಜೊತೆ ನಮ್ಮ ಮನೆಗೆ ಕರ್ಕೊಂಡು ಹೋದೆ. ಹಾಗೆ ಸನ್ಸೆಟ್ ಆಯಿತು, ಟಿವಿ ನೋಡಿ ಮಲ್ಕೊಂಡ್ವಿ. ಅಂತ ಜೋರದೆ ಗೊತ್ತದ ಅದೇ ನೋಡಿ ಯಾಕೆ ಹೆಂಗೆ ಕೂಗ್ತದೆ ಅಂತ ನೋಡಿದೆ. ಬೈಕ್ ಇಟ್ಟು ಬಂದಿದ್ದು ಈಗ ವಿಷಯ ಎಂತಪ್ಪ ಅಂದರೆ ಇಷ್ಟೇ ವಿಷಯ. ನಮ್ಮ ಅಜ್ಜಿ ಏನು ಹೇಳ್ತಾ ಇದ್ದಾಳೆ ಅಂತ ಅಂದರೆ, ನಮ್ಮನೆ ಪಿಂಕು ಅಲ್ಲಿಂದನೇ ನಿನ್ನ ಗಾಡಿ ಸೌಂಡ್ ಕೇಳಿಸ್ತು, ಕೇಳಿದ್ ನೋಡ್ಬಿಟ್ಟು ಅಲ್ಲಿಂದನೇ ಕೂಗ್ತಾ ಇದೆ, ಅಕ್ಕ ಬಂತು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ. ಆಯಿತಾ, ಅದಾದಮೇಲೆ ಎಂತ ಅಂದರೆ ನಾನು ಫಸ್ಟ್ ಇದರಲ್ಲೇ ಎಲ್ಲ ಹೇಳಿ ಮುಗಿಸಿದ್ದೀನಲ್ಲ. ನನಗಿವತ್ತು ವೀಕೆಂಡ್ ವರ್ಕ್ ಎಂಥದ್ದು ಇಲ್ಲಲ್ಲ, ಹಾಗಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟೆ. ಆಯಿತಾ, ಟೆಂಪಲಿಗೆ ಹೋಗ್ಬೇಕಾದ್ರೆ ಒಬ್ಬಳೇ ಹೋಗೋದಕ್ಕೆ ಬೇಜಾರಾಗುತ್ತಲ್ಲ, ಎಂತ ಒಬ್ಬಳೇ ಹೋಗೋದಷ್ಟು ದೂರ. ಅದಾದಮೇಲೆ ಇವತ್ತು ಸಂಡೇ ಹೆಂಗಿದ್ರು ಆಗಿದ್ದರಿಂದ ನನ್ನ ತಮ್ಮ ಆಯಿತಾ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಒಂದು ಎಷ್ಟಾಗುತ್ತೆ, ಒಂದು 10 ಕಿಲೋಮೀಟ್ರ್ ಆಗ್ಬೋದು, 10 ಇಲ್ಲ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಾಗಾಗಿ ನಾನು 6-7 ಗೊತ್ತಿಲ್ಲ ಇರ್ಬೋದೇನೋ ಅಷ್ಟೇ ಆಸುಪಾಸು. ಆಯಿತಾ, ಅದಾದಮೇಲೆ ಸರಿ ಆಯಿತು, ನನ್ನ ಚಿನ್ನರಿ ನನ್ನ ತಮ್ಮನ ಅವನಿಗೆ ಇವತ್ತು ಕಾಲೇಜ್ ರಜೆ ಇರುತ್ತಲ್ಲ, ಹಾಗೆ ಕರ್ಕೊಂಡು ಹೋಗೋಣ ಅಂತ ಹೊರಟೆ ಅಲ್ಲಿಂದ. ಅದಾದಮೇಲೆ ಅವರೆಲ್ಲ ನನಗೋಸ್ಕರ ಕಾಯ್ಕೊಂಡು ಕೂತಿದ್ರು. ಆಯಿತಾ, ಬರ್ತೀನಿ ಅಂತ ಹೇಳಿ ಸರಿ ಅಂತ ಹೊರಟ ತಕ್ಷಣ ಸರಿ ತಿಂಡಿ ಎಲ್ಲ ತಿಂದ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಯಾವುದಂದರೆ ಅಲ್ಲಿ ತೀರ್ಥಹಳ್ಳಿ ಹತ್ರ ಈ ಕಡೆ ಬೆಜ್ವಳಿಂದ ಮುಂದೆ ಒಂದು ಮಹಿಷಿ ಅಂತ ಟೆಂಪಲ್ ಉಂಟಾಯ್ತಾ, ಅಲ್ಲಿ ಅದು ನಮ್ಮ ಮನೆ ದೇವರು. ತುಂಬ ದಿನ ಆಗಿದ್ದೆಲ್ಲ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟಾಗಿ ಅಲ್ಲೆಲ್ಲ ಕೈ ಮುಕ್ಕೊಂಡು ಅದಾದಮೇಲೆ ನಮ್ಮ ಅಂಕಲ್ ಮನೆ ಹೋದ್ವಿ. ಅಂಕಲ್ ಮನೆ ಅಂದರೆ ನಮ್ಮ ಆಂಟಿ ಮನೆ. ಆಯಿತಾ, ಅಲ್ಲಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಇನ್ನೊಂದು ಟೆಂಪಲ್ ಇದೆ. ಆಯಿತಾ, ನಾವಂತಂದರೆ ಆ ಟೆಂಪಲ್ ಏನು ಸಿದ್ದೇಶ್ವರ ಟೆಂಪಲ್ ಅಂತ, ಅದು ನಾವು ಸಣ್ಣಕ್ಕಿದ್ದಾಗೆಲ್ಲ ಹೋಗ್ತಾ ಇದ್ದು. ಆಯಿತಾ, ಇವಾಗ ಏನಂದರೆ ಅದಿರೋದು ಫುಲ್ಲು ತೀರ್ಥಹಳ್ಳಿ ಎಲ್ಲ ಸುತ್ತಾಕೊಂಡು ಹೋಗಬೇಕು. ಇವಾಗ ಶಾರ್ಟ್ಕಟ್ಟಲ್ಲಿ ಒಂದು ರೂಟ್ ಮಾಡಿದ್ದಾರೆ, ಈಸಿಯಾಗಿ ಕನೆಕ್ಟ್ ಆಗತ್ತೆ. ಆಯಿತಾ, ಹಾಗಾಗಿ ಈಸಿಯಾಗಿ ಅಂದರೆ ಈ ಮಹಿಷಿ ಅಂತ ಹೇಳ್ದೆ ಅಲ್ಲ, ಅಲ್ಲೇ ಒಂದು ಸೇತುವೆ ಮಾಡಿದ್ದಾರೆ. ಅಂದರೆ ಈಸಿ ಶಾರ್ಟ್ಕಟ್ ಉಂಟು. ಹಾಗಾಗಿ ಚಿನ್ನರಿ ಹೋಗುವ ಅಂತ ಹೇಳಿ ಹೊರಟ್ವಿ. ಆಮೇಲೆ ಹೋದ್ವಿ. ಆಯಿತಾ, ಆಮೇಲೆ ನಮ್ಮ ಅಂಕಲ್ ಮನೆಗೆ ಹೋದ್ವಿ. ಅಲ್ಲಿ ಒಳ್ಳೆ ಚಕ್ಕೋತ ಇತ್ತು. ಆಯಿತಾ, ಆ ಚಕ್ಕೋತ ನನಗೆ ಸಖತ್ ಇಷ್ಟ ಚಕ್ಕೋತ. ಬಟ್ ಅದು ಕೈಗೆ ಫುಲ್ಲು ಮೇಲಿತ್ತು, ಅದು ಕೈಗೆಲ್ಲ ಸಿಗ್ತಾನೆ ಇರಲಿಲ್ಲ. ಆಮೇಲೆ ಒಂದಿಷ್ಟು ಮಾವಿನಕಾಯಿ ಅವ್ರ ಮನೇಲಿ ಯಾರೂ ತಿನ್ನೋದೇ ಇಲ್ಲ. ಆಯಿತಾ, ವೇಸ್ಟಾಗಿ ಹೋಗುತ್ತೆ. ಅದಾದಮೇಲೆ ಮಾವಿನಕಾಯಿ ಎಲ್ಲ ಒಂದಿಷ್ಟು ಕುಯ್ಕೊಂಡು ನಮ್ಮ ಮನೆಗೆ ತೊಗೊಬಂದ್ವಿ. ನಮ್ಮ ಮನೇಲಿ ಹಸಿ ಮಾವಿನಕಾಯಿ ತಿನ್ನೋರು ತುಂಬ ಜನ ಇದ್ದಾರೆ. ಆಯಿತಾ, ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಉಂಟು.